ಸರ್, ಇವತ್ತು ಅಂಬೇಡ್ಕರ್ ಅವರ ಒಂದು ವಿಶೇಷವಾದ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ನನ್ನ ಹೆಸರು ಸೈಯದ್ ತಹಸೀನ್ ಅಂತ, ಪುಲಿಕೇಶಿನಗರ್ JDS ಅಧ್ಯಕ್ಷ ಹಾಗೂ ಬ್ಯಾಂಗ್ಳೂರು ಸಿಟಿ ಅಲ್ಪಸಂಖ್ಯಾತರ ಕಾರ್ಯಾಧ್ಯಕ್ಷ. ಸರ್, ಇವತ್ತು ಈ ಸೌಭಾಗ್ಯ ನಮ್ಗೆ ಸಿಕ್ಕಿರೋದು ತುಂಬ ದೊಡ್ಡ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಈ ದೇಶಕ್ಕೆ ತುಂಬ ಅಪಾರವಾಗಿದೆ. ಭಾರತದ ಸಂವಿಧಾನ ಶಿಲ್ಪಿಯವರು. ಅವ್ರು ಕೊಟ್ಟಿರೋ ಸಂವಿಧಾನದಿಂದ ಇವತ್ತು ನಾವೆಲ್ಲ ಜೀವಂತವಾಗಿದ್ದೀವಿ. ಪ್ರತಿಯೊಬ್ಬರಿಗೂ ಸಮಾನ ಅಧಿಕಾರ ಸಿಕ್ಕಿದೆ. ಅವ್ರು ಮಾಡಿರೋ ಸಾಧನೆ ಅಪಾರವಾಗಿದೆ. ಒಂದು ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ಇವತ್ತು ಭಾರತದ ಸಂವಿಧಾನ ಬರೆದಿದ್ದಾರೆ. ಇವತ್ತು ನಮ್ಮ ಜನರಲ್ಲಿ ಅಥವಾ ಈ ದೇಶದಲ್ಲಿ ಸುಮಾರು 60% ವಿದ್ಯಾವಂತರಿಲ್ಲ. ವಿದ್ಯೆ ತುಂಬ ಕಡಿಮೆ ಇದೆ, ಹಣ ಕೊರತೆ ಅದು ಇದು ಅಂತಾರೆ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಲಂಡನ್ವರೆಗೂ ಹೋಗಿ ಬ್ಯಾರಿಸ್ಟರ್ ಆಗಿ ಈ ಸಂವಿಧಾನ ಬರೆದಿರೋದು. ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತ. ನಾವು ಮನಸ್ಸು ಮಾಡಿದ್ರೆ, ನಮ್ಮಲ್ಲಿ ಛಲ ಇದ್ರೆ, ಬಲ ಇದ್ರೆ, ಹಠ ಇದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇದು ಅಂಬೇಡ್ಕರ್ ಸಾಹೇಬರಿಂದ ನಾವು ಕಲಿಯಬೇಕು. ಆಮೇಲೆ ಅವ್ರ ವಿಚಾರಧಾರೆ ಏನಿತ್ತು, ಎಲ್ರಿಗೂ ಸಮಾನವಾಗಿ ಹಕ್ಕು ಸಿಗಬೇಕು ಅಂತ, ಅದು ನಾವು ಎಲ್ರಿಗೂ ತಿಳಿಸ್ಕೊಳ್ಬೇಕಂತ ಹೇಳ್ತೀನಿ. ಈ ಅಂಬೇಡ್ಕರ್ ಜಯಂತಿ ಮೂಲಕ ನಿಮ್ಮ ಚಾನಲ್ ಅವ್ರಿಗೆ ಎಲ್ರಿಗೂ ಶುಭಾಶಯ ನೀಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ JDS, ಜೈ ಕರ್ನಾಟಕ, ಜೈ ಹಿಂದ್. ಮತ್ತೆ ಎಲ್ಲ ಸಮಸ್ತ ಜನತೆಗೆ ಈ ಒಂದು ಆಚರಣೆ ಮಾಡಬೇಕಾದ್ರೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇಂಥ ಆಚರಣೆಗಳು ಮಾಡಲೇಬೇಕು. ಇನ್ನೊಂದೇನಂದ್ರೆ ಬೇರೆ ಆಚರಣೆ ಮಾಡಿ ಮಾಲೆ ಹಾಕೋದಲ್ಲ. ಅವ್ರ ವಿಚಾರಧಾರೆ ಏನಿತ್ತು, ಅವ್ರು ಏನು ಮಾಡಬೇಕು, ಈ ದೇಶಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ಪ್ರತಿಯೊಬ್ಬರು ತಿಳಿಸ್ಕೊಡ್ಬೇಕು. ಬೇರೆ ಬಂದು ಒಂದು ಮಾಲೆ ಆಗಿಬಿಟ್ರೆ ಅದಕ್ಕೆ ಅವ್ರಿಗೆ ಸನ್ಮಾನ ಆಗಲ್ಲ. ಅದು ಅವ್ರ ವಿಚಾರಧಾರೆ ಏನಿದೆಯೋ ಪ್ರತಿಯೊಬ್ಬರು ನಾವು ತಿಳಿಸ್ಕೊಟ್ರೆ ಮಾತ್ರ ಅವ್ರ ಸನ್ಮಾನ ಪಟ್ಟಂಗೆ. ಸರ್, ನಿಮ್ಮನ್ನ ಇವತ್ತು ನೀವು ಬಂದಿದ್ದೀರಲ್ಲ, ಇಲ್ಲಿ ಬೇರೆ ಜನಗಳು ನಿಮ್ಮನ್ನ ಮೆಚ್ಕೊಳ್ಳಿ ಅಂತ ಏನಾದರೂ ಈ ಕೆಲಸ ಮಾಡ್ತಾ ಇದ್ದೀರಾ? ಸರ್, ಯಾರು ಮೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆ ಗೌರವಕ್ಕೋಸ್ಕರ ನಾವು ಬಂದಿರೋದು, ಯಾರಿಗೂ ಮೆಚ್ಕೊಳ್ಳೋಕೆ ಅಥವಾ ಯಾರಿಗೂ ತೋರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ. ನಮ್ಮ ಪ್ರೀತಿ ಇದೆ. ಮತ್ತೆ ಇವತ್ತಿನ ಈ ಜನತೆಗೆಲ್ಲ ಪೂರ್ತಿ ಮುಂದಿನ ದಿನದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ಕಡೆಯದಾಗಿ ಏನು ಹೇಳ್ತೀರಾ? ಸಾಹೇಬ್ರು ಹೇಳ್ತಾರೆ, ಎಲ್ಲರೂ ಚೆನ್ನಾಗಿರಬೇಕು. ಎರಡನೇದಾಗಿ ಅಂಬೇಡ್ಕರ್ ಅವರನ್ನ ಯಾವತ್ತೂ ಮರೆಯಬಾರ್ದು. ಇವತ್ತು ನಮಗೆ ಈ ಕಾನ್ಸ್ಟಿಟ್ಯೂಷನ್ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ನಾವು ಎಲ್ಲೋ ಇದ್ದವರು, ಊರಿಗೆ ಹೊರಗಡೆ ಇದ್ದವರು, ಇವತ್ತು ಒಳಗಡೆ ಎಲ್ಲರ ಜೊತೆ ಸಮಾನವಾಗಿ ನಾವು ಬಾಳ್ತಾ ಇದ್ದೀವಿ. ಆದ್ದರಿಂದ ಆ ಹೃದಯನ ನಾವು ತಿಳಿಸೋಕ್ಕೆ ಆಗಲ್ಲ. ಆದರೆ ಕೂಡ ಎಲ್ಲರೂ ಅವ್ರನ್ನ ದೇವರಂತ ಪೂಜೆ ಮಾಡ್ತಾರೆ. ಮತ್ತೆ ಸಂವಿಧಾನದಲ್ಲಿ ಕೆಲವೊಂದು ಬದಲಾವಣೆ ಕೇಳ್ತಾ ಇದಾರಲ್ಲ, ಎಲ್ಲ ಬದಲಾವಣೆಗಳು ಆಗೋದಿಲ್ಲ. ಈಗ ಅದು ಆಗೋಕ್ಕೆ ಬಿಡೋದಿಲ್ಲ. ನಾವು ಹೋರಾಟ ಅಂತೂ ಮಾಡ್ತೀವಿ. ಇದುವರೆಗೂ ಎಲ್ಲರೂ ಪ್ರಯತ್ನ ಪಡ್ತಾರೆ, ಬಟ್ ಅದೆಲ್ಲ ಆಗಲ್ಲ ಅಷ್ಟು. ಸರ್, ಇವತ್ತು ಈ ಒಂದು ಜಾಗದಲ್ಲಿ ತಾವು ನಿಂತ್ಕೊಂಡು ಕೆಲವರು ನೀತಿ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಅವಾಗಲೇ ಒಂದು ನೀವು ಕ್ವಶನ್ ಕೇಳಿದ, ಅದು ಉತ್ತರ ನಾನು ಹೇಳ್ತೀನಿ. ಸಂವಿಧಾನ ಬದಲಾಯಿಸಿದೆ ಅದು ಅಂತ ಯಾವಾಗವರೆಗೂ ಈ ಪ್ರಪಂಚ ಇರುತ್ತೆ, ಸಂವಿಧಾನ ಇದೇ ಯಾವಾಗೂ ಚೇಂಜ್ ಆಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಎಲ್ಲರೂ ಗೊತ್ತು. ಏನು ಯಾರ ಕೈಲಿ ಅದು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಅದು ಸುಮ್ಗೆ, ಅದೆಲ್ಲ ಅದು ಹೇಳೋದಲ್ಲ ಸುಮ್ಗೆ. ಎಷ್ಟು